ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ಹೇಮ ಮಾತಾಡ್ತಾ ಇರೋದು. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ಫ್ರೆಂಡ್ಸ್, ನಾನು ಎಲ್ಲ ಟೆಂಪಲ್ಗೆ ಹೋದ ದಿನದೆಲ್ಲ ವೀಡಿಯೋನ ಒಟ್ಟಿಗೆ ಈ ವಿಡಿಯೋದಲ್ಲಿ ಹಾಕಿದ್ದೀನಿ. ನನಗೆ ಅವತ್ತಿಂದ ಹಾಕೋಕ್ಕಾಗಲಿಲ್ಲ. ಇನ್ನು ಫ್ರೆಂಡ್ಸ್, ಇದು ಬಂದು ಬಾಣಸವಾಡಿಲಿ ಒಂದು ಆಂಜನೇಯ ಟೆಂಪಲ್ ಇದೆ. ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ಅಲ್ಲಿಗೆ ಎಲ್ಲ ಊರ ಕಡೆಯಿಂದ ಬರ್ತಾರೆ. ಅಷ್ಟು ಚೆನ್ನಾಗಿ ಫ್ರೆಂಡ್ಸ್. ಈಗ ನಾನು ದಸರಾದಲ್ಲಿ ನಮ್ಮ ಏರಿಯಾದಲ್ಲಿ ಆಲ್ರೆಡಿ ನಿಮಗೆ ನಾನು ತೋರಿಸಿದ್ದೀನಿ. 9 ದಿನ ಫ್ರೆಂಡ್ಸ್ ಅಲ್ಲೇ ನಮಗೆ ಊಟ ಕೊಡ್ತಾರೆ, ಪ್ರಸಾದ ಎಲ್ಲ ಕೊಡ್ತಾರೆ. ತುಂಬಾ ಚೆನ್ನಾಗಿರುತ್ತೆ. ಕಾಟೇರಮ್ಮ ಮತ್ತು ಗಣೇಶ ಮತ್ತು ಎಸ್ಸಮ್ಮ ದೇವಸ್ಥಾನ, ಬಸಮ್ಮ ದೇವರು, ಎಲ್ಲ ದೇವರನ್ನು ಫ್ರೆಂಡ್ಸ್ ತೋರಿಸಿ ಆಮೇಲೆ ಫ್ರೆಂಡ್ಸ್ ಅದರೊಳಗಡೆ ಆಂಜನೇಯ ಒಟ್ಟು 9 ದೇವತೆಗಳು, ಎಸ್ಸಮ್ಮ, ಕಾಟೇರಮ್ಮ, ಚಾಮುಂಡೇಶ್ವರಿಗಳು ಅಷ್ಟು ನೋಡಿ ಫ್ರೆಂಡ್ಸ್. ಶಿವಂದು, ವಿಶ್ವನಾಥೇಶ್ವರ, ಲಕ್ಷ್ಮೀ, ಟೋಟಲ್ ಫ್ರೆಂಡ್ಸ್ 9 ದಿನ ಬಂದು 9 ದೇವರನ್ನ ದಸರಾ ಇಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಫ್ರೆಂಡ್ಸ್. ಎಲ್ಲರನ್ನೂ ಸೀರೆಗಳನ್ನು ತಂದು ದೇವರು ನಮಗೆ ಫ್ರೆಂಡ್ಸ್. ಸತ್ಯನಾರಾಯಣ ಫೋಟೋನು ಅಲ್ಲಿದೆ. ಫ್ರೆಂಡ್ಸ್, ಇಷ್ಟೊಂದು ಜನ ಇಷ್ಟ ಅಡುಗೆ ಮಾಡ್ಕೊಂಡಿರ್ತಾರೆ. ಫ್ರೆಂಡ್ಸ್, ದಸರಾ ಮೈಸೂರಲ್ಲಿ ನೋಡೋಕ್ಕೆ 2 ಕಣ್ಣು ಸಾಲಲ್ಲ. ಇದು ಫ್ರೆಂಡ್ಸ್ ಹೊಸಮ್ಮ ಟೆಂಪಲ್ಲು ಅಲ್ಲೇ ಇದೆ. ನಾವು ಹೋಗೋ ರೋಡಲ್ಲೇ ಎಲ್ಲ ಡೈಲಿ ಒಂದೊಂದು ದಿವಸ ಒಂದೊಂದು ಅಲಂಕಾರ ಮಾಡಿರ್ತಾರೆ ಫ್ರೆಂಡ್ಸ್. ಹಂಗಾಗಿ ನೋಡೋಕ್ಕೂ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ನಾನು ಒಟ್ಟಿಗೆ ಎಲ್ಲನೂ ಸೇರಿ ಮೇನ್ ಫ್ರೆಂಡ್ಸ್ ಮುಗೀತಲ್ಲ, ಕೊನೆಯ ದಿನ ಅಲ್ವಾ, ಅದಕ್ಕೋಸ್ಕರ ನಾನು ಇದನ್ನು ಎಲ್ಲನೂ ಒಟ್ಟಿಗೆ ಹಾಕ್ತಾಯಿದ್ದೀನಿ. ಇನ್ನು ಫ್ರೆಂಡ್ಸ್, ಆ ತಾಯಿಗಂತೂ ನೋಡಿದ್ದೀರಾ, ಚಾಮುಂಡೇಶ್ವರಿ ಅಂತೂ ಕಣ್ಣೆರಡು ಸಾಲಲ್ಲ ನೋಡೋದಕ್ಕೆ. ಇನ್ನು ಫ್ರೆಂಡ್ಸ್, ದಸರಾ ಯಾವತ್ತಿದ್ರು ನಾವು ಟಿವಿಲೇ ನೋಡಬೇಕು ಫ್ರೆಂಡ್ಸ್. ಎಲ್ಲಿ ನೋಡೋಕ್ಕಾಗಲ್ಲ. ನಾನು ಫ್ರೆಂಡ್ಸ್ ಯಾವ್ಯಾವ ಟೆಂಪಲ್ಗೆ ನಾನು ಹೋಗಿದ್ದೀನಿ ದಸರಾ ಬಂದ ಮೇಲೆ ಅದನ್ನೆಲ್ಲ ಒಟ್ಟಿಗೆ ಸೇರಿಸಿ ಇದೇ ವಿಡಿಯೋದಲ್ಲಿ ಹಾಕಿದ್ದೀನಿ. ದಯವಿಟ್ಟು ಫ್ರೆಂಡ್ಸ್ ನಾನು ಎಷ್ಟು ಟೆಂಪಲ್ಗೆ ಹೋಗಿದೆ ಫ್ರೆಂಡ್ಸ್, ಅಷ್ಟು ಟೆಂಪಲ್ದು ನಾನು ಒಟ್ಟಿಗೆ ವೀಡಿಯೋ ಹಾಕ್ತಾಯಿದ್ದೀನಿ. ಯಾಕೆ ಅಂದರೆ ಲಾಸ್ಟಲ್ಲಿ ಹಾಕೋಣ ಅಂದ್ಕೊಂಡು ಫ್ರೆಂಡ್ಸ್ ಎಲ್ಲ ವೀಡಿಯೋನ ಹಾಗೆ ಇಟ್ಕೊಂಡಿದ್ದೆ. ಇನ್ನೇನು ಫ್ರೆಂಡ್ಸ್ ಮುಗಿತಲ್ಲ, ಅದಕ್ಕೋಸ್ಕರ ಇವತ್ತು ಟೆಂಪಲಲ್ಲಿ ಯಾವ ರೀತಿ ತೋರಿಸಿದ್ದಾರೆ, ಎಷ್ಟು ಚೆನ್ನಾಗಿ ತೋರಿಸಿದ್ದಾರೆ ನೀವು ಅದನ್ನು ಫ್ರೆಂಡ್ಸ್. ನಾನು ಎಲ್ಲ ವೀಡಿಯೋನ ಒಟ್ಟಿಗೆ ಮಾಡ್ಕೊಂಡು ಇಟ್ಕೊಂಡಿದ್ದೆ. ಇವಾಗ ನಾನು ಫ್ರೆಂಡ್ಸ್ ಹಾಕ್ತಾಯಿದ್ದೀನಿ. ಬಂದ್ವಿ ಅಂತ ಈಗ ಚೆನ್ನಾಯ್ತು, ಹೂವು ಸೂಪರ್ ಆಯಿತು. ಅದಕ್ಕೋಸ್ಕರ ನಾನು ಡೈಲಿ 9 ದಿವಸ ಅಂದರೆ ಕರ್ಸಿದೆ. ಅದಕ್ಕೂ ಕರ್ಸಿ ಇದು ಮಾಡ್ತಾರೆ, ಫಂಕ್ಷನ್ ಮಾಡ್ತಾರೆ ಫ್ರೆಂಡ್ಸ್. ಎಷ್ಟು ಕನ್ನಡ ಆಡುತ್ತೆ, ಎಷ್ಟು ಚೆನ್ನಾಗಿ ಹೇಳ್ತಾರೆ ದೇವಸ್ಥಾನದಲ್ಲಿ ಫ್ರೆಂಡ್ಸಿಗೆ ವರ್ಷ ಕರೆಸ್ತಾರೆ. ನಮ್ಮ ಏರಿಯಾದಲ್ಲಿ 9 ದಿವಸಕ್ಕೆ ಎಷ್ಟೊಂದು ಜನ ಅಡುಗೆ ಮಾಡ್ತಾರೆ. ನಾನು ಮಾಡಲ್ಲ. ಎಷ್ಟು ಕಂಡಕ್ಟರ್ ಫಸ್ಟ್ ಕಳಿಸಿ ದೇವಸ್ಥಾನ ಆಂಜನೇಯ ಟೆಂಪಲ್ ಇತ್ತು. ಅದರೊಳಗಡೆ ಒಂದು ಕಡೆ ಎಷ್ಟು ಜಾಗ ತೋರಿಸ್ತಾರೆ. ಡೈಲಿ ಒಂದೊಂಥರ ಈ ಸೈಡ್ ಎಲ್ಲ ಥರದ ಊಟನೂ ಕೊಡ್ತಾರೆ. ಕೊಡ್ತಾರೆ ಎಲ್ಲ ಅಷ್ಟು ಚೆನ್ನಾಗಿರುತ್ತೆ. ನೋಡೋಕ್ಕೂ ತುಂಬ ಚೆನ್ನಾಗಿದೆ. ತುಂಬಾ ಚೆನ್ನಾಗಿ ಟೆಂಪಲಲ್ಲಿ ಇದು ಫ್ರೆಂಡ್ಸ್. ನಾನು ಡೈಲಿ ಹೋದಾಗ ಸೇಮ್ ಏನಪ್ಪ ಸೇಮ್ ದೇವ್ರು ಹಾಕಿದ್ದಾರೆ ಅಂತಂದು ನಾನು ಒಂದೊಂದು ದಿವಸ ಡೈಲಿ ಹೋದಾಗ ಸಹ ಒಂದೊಂದು ವೀಡಿಯೋ ಮಾಡ್ಕೊಳ್ತಾರೆ. ಅದನ್ನೆಲ್ಲ ಒಟ್ಟಿಗೆ ಸೇರಿ ಹಾಕ್ತಾಯಿದ್ದೀನಿ. 9 ದಿವಸದಿಂದ ಸಹ ಒಟ್ಟಿಗೆ ಒಂದೇ ವೀಡಿಯೋದಲ್ಲಿ ತೋರಿಸ್ತಾಯಿದ್ದೀನಿ ಫ್ರೆಂಡ್ಸ್. ಈ ವರ್ಷ ನಾವು ಯಾರು ಕಂಡಿದ್ದೀವೋ, ಇವತ್ತಿದ್ದರೆ ನಾಳೆ ಯಾರು ಗೊತ್ತು ಫ್ರೆಂಡ್ಸ್. ಈ ಜೀವನ ಹಿಂಗೆ ಇರ್ತೀವಿ ಅಂತ ನಾವು ಕಂಡಿಲ್ಲ. ಹಾಗಾಗಿ ಫ್ರೆಂಡ್ಸ್ ನೋಡಿ, ನನಗಂತೂ ನನಗೆ ಎಲ್ಲ ವೀಡಿಯೋನು ಪೂರ್ತಿ ಮಾಡ್ಕೊಂಡಿದ್ದೆ. ಅದನ್ನೆಲ್ಲ ನಿಮಗೆ ಹಾಕ್ತೆ ಫ್ರೆಂಡ್ಸ್. ನೋಡಿ ದಯವಿಟ್ಟು ಯಾರಾದರೂ ನಿಮ್ಮ ಏರಿಯಾದಲ್ಲೂ ಎಷ್ಟು ಎಲ್ಲ ಕಡೆ ಒಂದೊಂದು ಬೀದಿನಲ್ಲೂ ಫ್ರೆಂಡ್ಸ್ ಇದು ಕೂಡಿಸಿರ್ತಾರೆ ಟೆಂಪಲಲ್ಲಿ. ನಿಮಗೆ ಎಲ್ಲ ಕಡೆ ತುಂಬ ಚೆನ್ನಾಗಿರುತ್ತೆ ಎಲ್ಲ ಇದೆ. ಇನ್ನು ಫ್ರೆಂಡ್ಸ್ ನೋಡಿ, ಡೈಲಿ ನಾನು ವೀಡಿಯೋ ಮಾಡ್ತಾಯಿಲ್ಲ. ಅದನ್ನೆಲ್ಲ
ಚೆನ್ನಾಗಿ ದಸರಾ ಡೈಲಿ ಫ್ರೆಂಡ್ಸ್ ನಾನು 8:30 ಅಲ್ಲಿ ಫ್ರೆಂಡ್ಸ್ 9 ಗಂಟೆ 9:30 ತನಕ ಇರುತ್ತೆ. ನಾನು ಡೈಲಿ 8:30 8:40 ಹೋಗ್ತಾ ಇದ್ದೀನಿ. ಅಲ್ಲಿ ಇನ್ನೊಂದೇನು ಅಂತ ಫ್ರೆಂಡ್ಸ್ ಖುಷಿಯಾದ ವಿಷಯ, ನಾವು ಅಲ್ಲೇ ಇರೋದು ಇಷ್ಟು ವರ್ಷ, ನಾವು ಯಾರ್ಯಾರು ಫ್ರೆಂಡ್ಸ್ಗಳು ಸಿಕ್ಕಿಲ್ಲ ಅವರೆಲ್ಲರೂ ನಮಗೆ ಟೆಂಪಲಲ್ಲಿ ಸಿಗ್ತಾರೆ. ಇದೊಂದು ದೊಡ್ಡ ಖುಷಿ ವಿಷಯ, ಯಾಕಂದರೆ ನಾವುಗಳು ಯಾರೂ ಸಿಗಲ್ಲ. ಹಂಗಾಗಿ ಆ ಟೆಂಪಲಲ್ಲಿ ನಮಗೆ ಸಿಗ್ತಾರೆ ಫ್ರೆಂಡ್ಸಲ್ಲಿ, ನಾವೆಲ್ಲರೂ ಮಾತಾಡ್ಕೊಂಡು ಫ್ರೆಂಡ್ಸ್ ತುಂಬ ಖುಷಿಯಾಗಿ ಎಲ್ಲನೂ 9 ದಿವಸ ಎಲ್ಲರೂ ಸಿಗ್ತಾರೆ. ಅವರು ನಮಗೆ ಸಿಗ್ತಾರೆ, ನಮ್ಮ ಸ್ಟೋರಿ ಅವ್ರಿಗೆ ಹೇಳೋದು, ಅವ್ರು ಎಲ್ಲಿ ಕೆಲಸ ಮಾಡ್ತಾವ್ರೆ, ಈಗ ಯಾವ ಥರ ಇದ್ದಾರೆ, ಇದೆಲ್ಲನ ವಿಚಾರಿಸ್ಕೊಂಡು ತುಂಬಾ ಚೆನ್ನಾಗಿ ಬರ್ತಾಯಿದ್ದೀವಿ ಫ್ರೆಂಡ್ಸ್. 9 ದಿವಸ ಎಲ್ರಿಗೂ ಫ್ರೆಂಡ್ಸ್ ದಸರಾ ಹಬ್ಬದ ಆರ್ಥಿಕ ಶುಭಾಶಯಗಳು. ಫ್ರೆಂಡ್ಸ್ ಇವತ್ತು ಗಾಂಧಿ ಜಯಂತಿ ಶುಭಾಶಯಗಳು. ಈಗ ಗಾಂಧೀಜಿ ನಮಗೆಲ್ಲ ಸ್ವಾತಂತ್ರ್ಯ ತಂದುಕೊಟ್ಟಿರೋದು, ಮತ್ತು ಅವರು ಎಷ್ಟು ಒಳ್ಳೆ ಕೆಲಸ ಮಾಡಿದ್ದಾರೆ ಅಂಥವ್ರದ್ದು ದಿನ ಇವತ್ತು. ಹಾಗಾಗಿ ದಸರಾ ಹಬ್ಬದ ಶುಭಾಶಯಗಳು. ಈಗ ಚೆನ್ನಾಯಿತು ಹೂವು ನೋಡೋಕ್ಕೆ ಸೂಪರ್ ಆಯಿತು ಫ್ರೆಂಡ್ಸ್. ಇನ್ನೊಂದು ಗೊತ್ತಾ, ರಾತ್ರಿ ಟೈಮು ಲೈಟ್ ಸೆಟ್ಟಿಂಗ್ ಇರುತ್ತಲ್ಲ, ಅದಂತೂ ಫ್ರೆಂಡ್ಸ್ ತುಂಬಾ ಚೆನ್ನಾಗಿರುತ್ತೆ. ಇನ್ನು ಫ್ರೆಂಡ್ಸ್ ಈಗ ಲಾಸ್ಟಲ್ಲಿ ಬರ್ತಾಯಿದ್ದು ಇವತ್ತು ನಾನೊಂದು ಟೆಂಪಲ್ಗೆ ಹೋಗಿದ್ದೆ. ಅಲ್ಲಿ ನೋಡಿಕೊಂಡು ಶಿವ ಮತ್ತು ತಾಮ್ರೆ ಹೂವು ಎಷ್ಟು ಚೆನ್ನಾಗಿ ಬಿಟ್ಟಿದ್ದಾರೆ ಅಲ್ವಾ ಫ್ರೆಂಡ್ಸ್. ರಂಗೋಲಿ ನೋಡೋಕ್ಕೆ ಒಂದು ಚೆಂದ. ಹೀಗಾಗಿ ನೋಡಿದ್ರಲ್ಲ ಫ್ರೆಂಡ್ಸ್, ಇಷ್ಟೆಲ್ಲ ಇವತ್ತು ಎಲ್ಲ ಇಟ್ಕೊಂಡಿದೆ, ಒಂದು ಖುಷಿ. ಇನ್ನು ಮುಗೀತು ಫ್ರೆಂಡ್ಸ್. ಯಾವುದೇ ನಮ್ಗೆ ಎಷ್ಟೇ ನೋವಿರಲಿ ಕಷ್ಟ ಇರಲಿ ಫ್ರೆಂಡ್ಸ್, ಒಂದು ಟೆಂಪಲ್ಗೆ ಹೋದರೆ ನಮ್ಮ ಮನಸ್ಸಿಗೆ ಎಷ್ಟೊಂದು ಸಂತೋಷ, ಒಂದು ನೆಮ್ಮದಿ ಸಿಗುತ್ತೆ. ಒಂದು ಏನಿದ್ರೂ ಮರೆತು ಬಿಡ್ತೀವಿ. ಅದಕ್ಕೆ ಅಲ್ವ ಫ್ರೆಂಡ್ಸ್ ದೇವರು ಅಂತ ಹೇಳೋದು. ನಾವೇನೇ ಕಷ್ಟ ಬಂದರೂ ಯಾರು ನಮ್ಗೆ ಎಷ್ಟೇ ಹೆಲ್ಪ್ ಮಾಡಿರಲಿ ನಾವು ಅವ್ರ ಹೆಸರು ತಗೊಳ್ಳಲ್ಲ, ಅಪ್ಪ ದೇವರೇ ಕಾಪಾಡಪ್ಪ ಅಂತೀವಿ. ಹೆಲ್ಪ್ ಎಷ್ಟೇ ಮಾಡಿದರೂ ನಾವು ಮೊದಲು ತಗೊಳ್ಳೋ ಹೆಸರೇ ದೇವರು. ಓಕೆ ಫ್ರೆಂಡ್ಸ್, ಬಾಯ್.